ಇಲ್ಲಿ ಈಗ ಸಡನ್ ಆಗಿ ನೀವು ಹೇಳ್ದಂಗೆ ಒಂದ್ ವರ್ಷದಿಂದ ಬಿದ್ದಿದೆ ಅಂತಂದ್ರಲ್ಲ, ಇದು ವಾರಿಂದ ಆಗಿರುವಂತಹ ಇಂಪ್ಯಾಕ್ಟ್ ಅಂಡ್ ಈಸ್ ಇಟ್ ರೈಟ್ ಟೈಮ್ ಟು ಇನ್ವೆಸ್ಟ್ ನಾವು? ಈ ಟ್ರಂಪಿನ ಉಚ್ಚಾಟದಿಂದ ಮಾರ್ಕೆಟ್ ವಿಪರೀತ ಕೆಳಗಡೆ ಬಿದ್ದಿದೆ. ಸೊ ಈ ಮೂಮೆಂಟ್ ಅಲ್ಲಿ ಇಫ್ ಅನ್ ಇನ್ವೆಸ್ಟರ್ ಇಸ್ ಎಂಟರಿಂಗ್ ದಿ ಸ್ಟಾಕ್ ಮಾರ್ಕೆಟ್, ಅವ್ರು ಏನಾದ್ರು ಇನ್ವೆಸ್ಟ್ ಮಾಡ್ತಾರೆ ಅಂತ ಕೇಳಿದ್ರೆ ನಿಜವಾಗ್ಲೂ ಒಂದು ಔಟ್ಸ್ಟ್ಯಾಂಡಿಂಗ್ ರಿಟರ್ನ್ ಅವರು ಪಡ್ಕೊಳ್ಳೋದಕ್ಕೆ ಸಾಧ್ಯತೆಗಳಿರುತ್ತೆ ಇನ್ ನೆಕ್ಸ್ಟ್ 5 to 10 years. ಸಡನ್ ಆಗಿ ನೀವು ಹೇಳ್ದಂಗೆ ಒಂದ್ ವರ್ಷದಿಂದ ಬಿದ್ದಿದೆ ಅಂತಂದ್ರಲ್ಲ, ಇದು ವಾರಿಂದ ಆಗಿರುವಂತಹ ಇಂಪ್ಯಾಕ್ಟ್ ಅಂಡ್ ಈಸ್ ಇಟ್ ರೈಟ್ ಟೈಮ್ ಟು ಇನ್ವೆಸ್ಟ್ ನಾವು? ಬಿಕಾಸ್ ಬಿದ್ದಿದೆ ಅಂತ ನೀವು ಹೇಳ್ತಿರೋದ್ರಿಂದ ಈಗ ಇನ್ವೆಸ್ಟ್ ಮಾಡಿದ್ರೆ ಅಥವಾ ಈಗ ಯಾರಾದ್ರು ಸ್ಟಾರ್ಟ್ ಮಾಡ್ಬೇಕು ಸ್ಟಾಕ್ ಮಾರ್ಕೆಟ್ ಅಂತ ಅನ್ಕೊಳ್ತಿದ್ರೆ ಅದು ರೈಟ್ ಟೈಮಾ? ಖಂಡಿತವಾಗ್ಲೂ ಇಟ್ ಇಸ್ ದಿ ಬೆಸ್ಟ್ ಟೈಮ್ ಅಂತ ಕರಿಬಹುದು. ಈ ಟ್ರಂಪಿನ ಉಚ್ಚಾಟದಿಂದ ಮಾರ್ಕೆಟ್ ವಿಪರೀತ ಕೆಳಗಡೆ ಬಿದ್ದಿದೆ. ಸೊ ಈ ಮೂಮೆಂಟ್ ಅಲ್ಲಿ ಇಫ್ ಅನ್ ಇನ್ವೆಸ್ಟರ್ ಇಸ್ ಎಂಟರಿಂಗ್ ದಿ ಸ್ಟಾಕ್ ಮಾರ್ಕೆಟ್, ಅವ್ರು ಏನಾದ್ರು ಇನ್ವೆಸ್ಟ್ ಮಾಡ್ತಾರೆ ಅಂತ ಕೇಳಿದ್ರೆ ನಿಜವಾಗ್ಲೂ ಒಂದು ಔಟ್ಸ್ಟ್ಯಾಂಡಿಂಗ್ ರಿಟರ್ನ್ ಅವರು ಪಡ್ಕೊಳ್ಳೋದಕ್ಕೆ ಸಾಧ್ಯತೆಗಳಿರುತ್ತೆ ಇನ್ ನೆಕ್ಸ್ಟ್ 5 to 10 years ಅಲ್ಲಿ. ಅವ್ರು ಇವತ್ತು ಇನ್ವೆಸ್ಟ್ ಮಾಡಿ ಇನ್ 3 ರಿಂದ 4 ವರ್ಷಕ್ಕೆ ಏಮ್ ಇಟ್ಕೊಂಡಿರ್ಬೇಕು ಮಿನಿಮಮ್ ಆದ್ರೂ. ಇವತ್ತು ಇನ್ವೆಸ್ಟ್ ಮಾಡಿ ಇನ್ನೊಂದು ತಿಂಗಳು ಇನ್ನೊಂದು 2 ತಿಂಗಳು ಏಮ್ ಇಟ್ಕೋಬಾರ್ದು. ಈಗ ಒಂದು 3 ಕಾಮನ್ ಮಿಸ್ಟೇಕ್ಸ್ ಹೇಳಿ ನೀವು. ಹೊಸದಾಗಿ ಸ್ಟಾಕ್ ಮಾರ್ಕೆಟ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡ್ ಬರೋರು ಮಾಡಿ ಫೇಲ್ ಆಗಿ ಅಪ್ಪ ನಂಗೆ ಇದು ಬೇಡ ಅಂತ ವಾಪಸ್ ಹೊರಟೋಗ್ತಾರಲ್ಲ, ಈ 3 ಕಾಮನ್ ಮಿಸ್ಟೇಕ್ಸ್ ಏನ್ ಮಾಡ್ತೀರಾ ಅಂತ ಹೇಳಿ, ಸೊ ದಟ್ ನಾವು ನೋಡ್ತಿರುವಂತಹ ಪ್ರೇಕ್ಷಕರು ಅದನ್ನ ಮಾಡದೇ ಇರಲಿ ಅಂತ. ಫಸ್ಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ನನಗೆ ಯೂಜ್ ರಿಟರ್ನ್ ಬೇಕು ಅಂತ ಬರ್ತಾರೆ. ಸೆಕೆಂಡ್, ಡಿಸಿಪ್ಲಿನ್ ಅನ್ನೋದು ಇರೋದೇ ಇಲ್ಲ. ಥರ್ಡ್, ಬರೀ ಟಿಪ್ಸ್ ಅಂಡ್ ಕಾಲ್ಸ್ ತಗೊಂಡ್ ಮಾಡ್ತಾರೆ, ಏನು ಕಲಿಯೋದಿಲ್ಲ. ಓಕೆ, ಇಟ್ ಈಸ್ ದಿ ಮೇಜರ್ ಥಿಂಗ್. ಸೊ ಟಿಪ್ಸ್ ಅಂಡ್ ಕಾಲ್ಸ್ ಅಂತ ಹೇಳ್ತಿರಲ್ಲ, ಅದು ಪ್ರತಿ ಸಲಿನೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತೀವಲ್ವಾ, ಅಂದ್ರೆ ನಮ್ಗೆ ನಾಲೆಡ್ಜ್ ಇರಲ್ಲ. ಸೊ ನೀವೇನೋ ನಂಗೆ ಹೇಳ್ತಿದ್ದೀರಾ, ನಾನು ಅದ್ರ ಮೇಲೆ ಬೆಟ್ ಮಾಡ್ತಾ ಹೋಗ್ತಾ ಇದೀನಿ. ಬಟ್ ಲಾಂಗ್ ಟರ್ಮ್ ಅಲ್ಲಿ ಸಸ್ಟೈನ್ ಆಗಲ್ಲ ಅಲ್ವಾ? ಖಂಡಿತವಾಗ್ಲೂ ಸಸ್ಟೈನ್ ಆಗೋದೇ ಇಲ್ಲ. ಅಂದ್ರೆ ಇವಾಗ ಏನಾಗುತ್ತೆ ಅಂತ ಕೇಳಿದ್ರೆ, ಕಾರ್ ಓಡಿಸ್ತಾ ಇದ್ದೀನಿ ನಾನು, ನನ್ನ ಸ್ಟೇರಿಂಗು ಮತ್ತೆ ಗೇರ್ನ ಬೇರೆಯವ್ರ ಕೈಯಲ್ಲಿ ಕೊಟ್ಟಿದ್ದೀನಿ, ಅವ್ರನ್ನ ನಂಬ್ಕೊಂಡು ಕೂತಿದ್ದೀನಿ ಅಂತ. ಸೊ ಇಟ್ ಈಸ್ ವೆರಿ ರಿಸ್ಕಿ. ಇವಾಗ ಏನಾಗುತ್ತೆ ಅಂತ ಕೇಳಿದ್ರೆ, ನಾನು ಹೇಳಿದ್ನಲ್ಲ ಅವಾಗಲೇ, ನಾನು ಹೇಳ್ದಂಗೆ ನಿಮ್ಮ ದುಡ್ಡಿಗೆ ನಿಮಗೆ ಬೆಲೆ ಇರುತ್ತೆ, ಆದರೆ ಬೇರೆಯವರಿಗೆ ಅದರ ಬೆಲೆ ಇರೋದಿಲ್ಲ. ನೀವು ಕಷ್ಟಪಟ್ಟು ದುಡ್ದಿರ್ತೀರ, ಅದ್ರ ಬೆಲೆ ನಿಮಗೆ ಗೊತ್ತಿರುತ್ತೆ. ಇವಾಗ ನೀವು 1 ಲಕ್ಷ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡ್ತಾ ಇದ್ದೀರಾ ಅಂದ್ರೂ ಆ 1 ಲಕ್ಷದ ಹಿಂದಗಡೆ ನೀವು ಅದನ್ನ ಎಷ್ಟು ಕಷ್ಟಪಟ್ಟು ದುಡ್ದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅನ್ನೋದು ಮುಖ್ಯ. ಸೊ ಇವಾಗ ಏನಾಗುತ್ತೆ, ಬೇರೆಯವ್ರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ನಿಮ್ಮ ಹತ್ರ ಕಾಲ್ಸು ಮತ್ತು ಟಿಪ್ಸ್ ಕೊಡ್ತಾ ಇರ್ತಾರೆ. ನೀವೇನು ಮಾಡ್ತೀರಾ, ಒಂದಿನ ಲಾಭ ಬಂತಪ್ಪ, ಇನ್ನೊಂದು ದಿನ ನಾನು ವಾಪಸ್ ಅದನ್ನೇ ಇನ್ವೆಸ್ಟ್ ಮಾಡ್ತೀನಿ, ಇವಾಗ ಏನಾಗುತ್ತೆ ಜಾಸ್ತಿ ರಿಟರ್ನ್ ಬರುತ್ತೆ ಅನ್ನೋ ಉದ್ದೇಶದಿಂದ ಮಾಡ್ತೀರಾ. ಯಾವುದಾದ್ರೂ ಒಂದಿನ ಲಾಸ್ ಆಗಿದ ತಕ್ಷಣ ನಿಮ್ಮ ಮೈಂಡ್ ಸೆಟ್ ಹೆಂಗಾಗ್ಬಿಡುತ್ತೆ ಅಂತ ಕೇಳಿದ್ರೆ, ಇದು ಬರೀ ಲಾಸ್ ಆಗ್ತಿದಿಲ್ಲ. 90% ಜನರು ಮೇಜರ್ ಏನು ಮಾಡ್ತಾರೆ ಗೊತ್ತಾ, ಪ್ರಾಫಿಟ್ ಆಗಿದ್ದ ದಿನ ಯಾರು ಏನೂ ಕೇಳೋದಿಲ್ಲ, ಲಾಸ್ ಆಗಿದ್ದ ದಿನ ಬರ್ತಾರೆ. ಸರ್ ನನಗೆ ಲಾಸ್ ಆಗ್ಬಿಡ್ತು ಸರ್, ನೀವು ಹೇಳಿದ್ರಿ ಲಾಸ್ ಸ್ಟಾಕ್ ಮಾರ್ಕೆಟಲ್ಲಿ ಲಾಸೇ ಆಗಲ್ಲ, ನೀವು ಒಬ್ಬ ಪ್ರಾಫಿಟಬಲ್ ಟ್ರೇಡರ್ ಅಂತ ಅಂದ್ಬಿಟ್ಟು. ಮತ್ತೆ ಹೆಂಗೆ ಲಾಸ್ ಆಯಿತು ಅಂತ. ಇವಾಗ ಸ್ಟಾಕ್ ಮಾರ್ಕೆಟ್ ಅಂದಾಗ ನಮಗೆ ಒಂದೇ ದಿನದಲ್ಲಿ ನಾವು ಅದನ್ನು ಆಳೋಕ್ಕಾಗೋದಿಲ್ಲ. ಒಂದಿನ ಲಾಸ್ ಆಗುತ್ತೆ, ಒಂದಿನ ಪ್ರಾಫಿಟ್ ಆಗುತ್ತೆ. ನಾನು ನಿಮ್ಗೆ ಹೇಳ್ದಂಗೆ ಅಟ್ ದಿ ಎಂಡ್ ಆಫ್ ದಿ ಇಯರ್ ನಾವು ಪ್ರಾಫಿಟಬಲ್ ಆಗಿರಬೇಕು. ಸೊ ಅದಕ್ಕೆ ಏನು ಮಾಡಬೇಕು, ಅದನ್ನು ಮಾತ್ರ ಮಾಡಬೇಕು. ಇವಾಗ ಜನರು ಲಾಸ್ ಆಗಿದ್ದನ್ನ ಓವರ್ ಟ್ರೇಡಿಂಗ್ ಮಾಡ್ತಾರೆ. ಅಂದರೆ ಇವತ್ತು ಒಂದು ಟ್ರೇಡ್ ತೊಗೊಂಡಿರ್ತಾರೆ, ಇನ್ನೊಂದು ಟ್ರೇಡ್ ವಾಪಸ್ಸು, ಇವಾಗ ಫಸ್ಟ್ ಟ್ರೇಡ್ ತೊಗೊಂಡಿರ್ತಾರೆ, ₹1,000 ಲಾಭ ಆಗಿರುತ್ತೆ. ಸೆಕೆಂಡ್ ಟ್ರೇಡ್ ತೊಗೊಂತಾರೆ, ಅವ್ರ ಅದೃಷ್ಟಕ್ಕೆ ಇನ್ನೊಂದ್ಸತಿ ಇನ್ನೊಂದು ₹1,000 ಲಾಭ ಬಂದ್ಬಿಡ್ತು ಅಂತ ತಿಳ್ಕೊಳ್ಳಿ. ಏನು ಮಾಡ್ತಾರೆ, ₹2,000 ₹4,000 ಮಾಡೋಣ ಅಂತ ಹೊಡ್ತಾರೆ. ಆ ₹4,000 ಮಾಡೋ ಉಚ್ಚಾಟದಲ್ಲಿ ವಾಪಸ್ 2,000 ಕಳ್ಕೊಂಡ್ಬಿಡ್ತಾರೆ. ಇವಾಗ ಅವ್ರ ಮೈಂಡ್ ಸೆಟ್ ಏನು ಬಂತು, 2,000 ಬಂದಿತ್ತು, ಇವಾಗ ನಾನು 2,000 ನಂದು ಇವತ್ತಿನ ಲಾಸ್ ಹೋಗ್ಬಿಟ್ಟು, ನಂದು ಇವತ್ತಿನ ಪ್ರಾಫಿಟ್ ಹೋಗ್ಬಿಡ್ತು, ಹೆಂಗಾದ್ರೂ ಮಾಡಿ ವಾಪಸ್ ಆ 2,000 ತರಿಸ್ಬಿಡೋಣ, ಈ ಉದ್ದೇಶದಿಂದ ವಾಪಸ್ ಬರ್ತಾರೆ. ಅಲ್ಲಿ ಒಂದು 10,000 ಲಾಸ್ ಆಗ್ಬಿಡುತ್ತೆ. ಆ 10,000 ಏನಾದ್ರೂ ಮಾಡಿ ರಿಕವರ್ ಮಾಡೋದನ್ನ 0 ಮಾಡೋಣ ಅಂತ ಬರ್ತಾರೆ. ಸೊ ಈ ಥರ ಹಿಂಗೆ ಓವರ್ ಟ್ರೇಡಿಂಗ್ ಮಾಡಿದಾಗ ಖಂಡಿತವಾಗ್ಲೂ ಅವ್ರು ಲಾಸ್ ಮಾಡ್ಕೊಳ್ಳೋದಂತೂ ಗ್ಯಾರಂಟಿ.